ಮಾತೂರು ತಾಲೂಕು ಭಾರತೀನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆದ ವಿಜ್ಞಾನ, ಕಲಾ, ವಾಣಿಜ್ಯ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಜರುಗಿತು. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಪದವಿ ಪಡೆದರೆ ಸಾಲದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಮುನ್ನುಗ್ಗಬೇಕು. ವಿದ್ಯಾರ್ಥಿಗಳು ಪದವಿ ಪಡೆದ ನಂತರ ನಿರ್ಲಕ್ಷ್ಯರಾಗದೆ ಸಂಶೋಧನೆಯತ್ತ ಗಮನ ಹರಿಸಬೇಕು. ದೇಶಕ್ಕೆ ಸಂಶೋಧನೆಗಳ ಯಶಸ್ಸಿನ ಅಗತ್ಯತೆ ಇದೆ ಎಂದು ಹೇಳಿದರು. ಯುಪಿಎಸ್ಸಿ ಪರೀಕ್ಷೆಗಳನ್ನು ತೆಗೆದುಕೊಂಡು ತಮ್ಮ ಬುದ್ಧಿಶಕ್ತಿಯನ್ನು ಪ್ರದರ್ಶಿಸಬೇಕು. ಹಲವಾರು ಬುದ್ಧಿಜೀವಿಗಳು 70 ವರ್ಷದ ನಂತರವೂ ಪಿಎಚ್ಡಿ ಪದವಿ ಪಡೆಯಲು ಮುಂದಾಗುತ್ತಿದ್ದಾರೆ. ಹಾಗಾಗಿ ತಮ್ಮ ಕೌಶಲ್ಯತೆಯನ್ನು ನಿಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಬೆಳೆಸಿಕೊಂಡು ಕ್ರಿಯಾಶೀಲರಾಗಬೇಕೆಂದರು. ಹಾಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಟಿ ಅಧ್ಯಕ್ಷ ಮಧು ಜಿ ಮಾದೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಿಂದಿನ ದಿನಗಳಂತೆ ಪುಸ್ತಕ ಭಂಡಾರದಿಂದ ಏನು ಸಾಧಿಸಲು ಸಾಧ್ಯವಿಲ್ಲ. ಪ್ರಸ್ತುತ ಕಂಪ್ಯೂಟರ್ ಯುಗವಾಗಿದ್ದು ಎಲ್ಲಾ ಕೆಲಸಗಳಲ್ಲೂ ಕಂಪ್ಯೂಟರ್ ಉಪಯೋಗಿಸದೆ ಉನ್ನತಿ ಸಾಧಿಸಲು ಸಾಧ್ಯವಿಲ್ಲ. ಇದು ಸ್ಪರ್ಧಾತ್ಮಕ ಯುಗವಾಗಿದೆ ಎಂದು ಹೇಳಿದರು. ಪರೀಕ್ಷಾ ನಿಯಂತ್ರಕ ಸುಂದರೇಶ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಲಾ, ವಾಣಿಜ್ಯ, ವಿಜ್ಞಾನ ಮತ್ತು ಗಣಯಂತ್ರ ಹಾಗೂ ಸ್ನಾತಕೋತ್ತರ ವಿಭಾಗದಿಂದ ಒಟ್ಟು 503 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಹಾಗೆ ಇದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಪ್ರಥಮ, ದ್ವಿತೀಯ ಮತ್ತು ತೃತೀಯ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ನಗದು ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಈ ವೇಳೆ ಮೈಸೂರು ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಪರಿವೀಕ್ಷಕ ಪ್ರೊಫೆಸರ್ ಎನ್ ನಾಗರಾಜು, ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ವೇದಿಕೆಯಲ್ಲಿ ಬಿಇಟಿ ಕಾರ್ಯದರ್ಶಿಗಳಾದ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಎಸ್ ನಾಗರಾಜು, ಪ್ರಾಂಶುಪಾಲ ಮಹದೇವ ಸ್ವಾಮಿ, ಪ್ರಾಂಶುಪಾಲ ಮಲ್ಲಿಕಾರ್ಜುನ್, ಉಪ ಪರೀಕ್ಷಾ ನಿಯಂತ್ರಕ ಕೆಟಿ ಗಣೇಶ್, ಟ್ರಸ್ಟಿಗಳಾದ ಬಸವೇಗೌಡ, ಜಯರಾಮು ಇದ್ದರು. For all your failure, as rightly pointed by ಸ್ವಾಮಿ ವಿವೇಕಾನಂದ. ಇವಾಗೆಲ್ಲ ಆಗಲೇ ಹೇಳಿದ್ರು ಅವರು, ನಿಮ್ಮ ಎಲ್ಲ 7 ಬೀಳುಗಳಿಗೆ ನೀವೇ ಜವಾಬ್ದಾರಿ ಮತ್ತು ಬೇರೆ ಯಾರು ಅಲ್ಲ. ಅದನ್ನು ಯಾರು ಮನಸ್ಸಲ್ಲಿ ಇಟ್ಕೊಳ್ತೀರಿ, ಅವರು ನಿಮ್ಮ ಗುರಿಯನ್ನ ಮುಟ್ಟಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ. ಸ್ಪರ್ಧೆ, ಮಕ್ಕಳಿಗೆ ಅಣ್ಣ ತಮ್ಮದಿಗೆ ಸ್ಪರ್ಧೆ ಇರ್ತದೆ, ಅಕ್ಕ ತಂಗಿಗೆ ಸ್ಪರ್ಧೆ ಇರ್ತದೆ. ಪ್ರತಿಯೊಬ್ಬರು ಸ್ಪರ್ಧೆಯಲ್ಲಿರ್ತಕ್ಕಂಥವ್ರು. ನೀವು ನಿಮ್ಮ ಓಟವನ್ನು ಯಾವುದೇ ಸಮಯದಲ್ಲೂ ನಿಲ್ಲಿಸೋ ಆಗಿಲ್ಲ, ಓಡ್ತಾ ಇರಬೇಕು. ಇವತ್ತು ಪ್ರಪಂಚ ಕಂಪ್ಯೂಟರ್ ಯುಗ ಆಗ್ತದೆ. ಪ್ರಪಂಚದಲ್ಲಿ ವಿತೌಟ್ ಕಂಪ್ಯೂಟರ್, ವಿತೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಿತೌಟ್ ಮಿಷಿನ್ ಲರ್ನಿಂಗ್ ನೀವು ಯಾರು ಏನು ಮಾಡೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಕೂಡ ಇವತ್ತು ಕಂಪ್ಯೂಟರ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಇವತ್ತು ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ದೆ ಹೋದರೆ, ಕಂಪ್ಯೂಟರ್ನ ಜ್ಞಾನವನ್ನು ಬೆಳೆಸ್ಕೊಳ್ದೆ ಹೋದರೆ ನಿಮಗೆ ಉಳಿಗಾಲ ಇಲ್ಲ. ಇವತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ಏನು ವ್ಯವಸ್ಥೆಗಳು ಬೇಕಾಗ್ತವೆ, ನಿಮ್ಮ ಕಲಿಕೆಗೆ ಉತ್ತಮವಾದಂಥ ವ್ಯವಸ್ಥೆಗಳು ಏನು ಬೇಕಾಗ್ತವೆ, ಅವೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.